ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಘೋಷಣೆ. ಸಿಎಲ್ಪಿ ಮೀಟಿಂಗ್ ಆದಮೇಲೆ ಗವರ್ನರ್ ಭೇಟಿಯಾಗೋದಕ್ಕೆ ಹೋಗ್ತಾರೆ. ಗೆಹ್ಲೋಟ್ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗೋದಕ್ಕೆ ಹೋಗ್ತಾರೆ. ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಪತ್ರದೊಂದಿಗೆ ಭೇಟಿಯನ್ನ ಮಾಡ್ತಾರೆ. ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿಕ್ಕಿದ್ದಾರೆ ಡಿಕೆ ಶಿವಕುಮಾರ್. ಸೊ ಫೈನಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆ. ಅಧಿಕೃತವಾಗಿ ಸಿಎಲ್ಪಿ ಮೀಟಿಂಗ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಒಂದೇ ಪ್ರಕ್ರಿಯೆ, ಅದನ್ನ ರಾಜ್ಯದ ಜನರ ಮುಂದೆ ಅಧಿಕೃತವಾಗಿ ತಿಳಿಸೋದು, ಅದನ್ನ ಸುದ್ದಿಗೋಷ್ಠಿಯಲ್ಲಿ ಮಾಡ್ತಾರೆ. ಸಭೆ ಒಳಗಿನ ಇನ್ಸೈಡ್ ಮಾಹಿತಿಯನ್ನ ರಾಜ್ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರನ್ನ ಅಧಿಕೃತವಾಗಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಅದನ್ನ ರಾಜ್ಯದ ಜನರ ಮುಂದೆ ಇಡುವಂತ ಒಂದು ಕೆಲಸ ಅಷ್ಟೇ ಬಾಕಿ ಉಳ್ಕೊಂಡಿರೋದು. ಅದನ್ನು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಡ್ತಾರೆ. ಸೊ ಸಿಎಲ್ಪಿ ಮೀಟಿಂಗ್ ಒಳಗಡೆ ಏನೇನಾಗ್ತಾ ಇದೆ ಅಂತೇಳಿ ನಿಮ್ಮ ರಾಜ್ ನ್ಯೂಸ್ ಇನ್ಡೆಪ್ತ್ ಡೀಟೇಲ್ಸ್ನೊಂದಿಗೆ ನಿಮ್ಮ ಮುಂದೆ ಇಡ್ತಾ ಇದೆ. ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರ ಆಯ್ಕೆ ಪೂರ್ಣಗೊಂಡಿದೆ. ಅದರ ಭಾಗವಾಗಿ ಈಗ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ. ಡಿಕೆ ಶಿವಕುಮಾರ್ ಅವರು ಧನ್ಯವಾದವನ್ನು ತಿಳಿಸ್ತಾರೆ. ಅಲ್ಲಿ ಇರುವಂಥ ಶಾಸಕರಿಗೆ, MLCಗಳಿಗೆ ಧನ್ಯವಾದವನ್ನು ತಿಳಿಸಿ, ತಮಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಿಭಾಯಿಸ್ತೀನಿ, ಎಲ್ಲರ ಸಹಕಾರ, ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಮಾತು ಮುಂದುವರಿಸಿ, ತದನಂತರ ಸುರ್ಜೇವಾಲಾ KC ವೇಣುಗೋಪಾಲ್ ಅವರು ಒಂದೆರಡು ಲೈನ್ನಲ್ಲಿ ಮಾತು ಮುಗಿಸಿ, ತದನಂತರ ಸುದ್ದಿಗೋಷ್ಠಿಯಲ್ಲಿ CLP ನಾಯಕರು ಯಾರು ಅಂಥೇಳಿ ರಾಜ್ಯದ ಜನರ ಮುಂದೆ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಅದಾದ ನಂತರ ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರಾದಂಥ ತಾವರ್ ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾಗ್ತಾರೆ.